ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪೂರ್ಣ ಕನ್ನಡತಿ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಕೂರ್ಗಿ ಸ್ಟೈಲ್ ಪೋರ್ಕ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಇದರಲ್ಲಿ ತೋರಿಸ್ಕೊಡ್ತೀನಿ. ನಾನು ಲಾಸ್ಟ್ ಇಯರ್ದು ವಿಡಿಯೋ ಇದು ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ, ಸ್ವಲ್ಪ ಲೇಟ್ ಆಯಿತು. ಬಟ್ ಸುಗ್ಗಿ ಹೋಗಿದ್ದಾಗ ನಮ್ಮ ಅತ್ತೆ ಮನೇಲಿ ಅಲ್ಲಿ ಈ ಪೋರ್ಕ್ ಮಾಡ್ತಾ ಇದ್ರು. ಸೊ ಇಲ್ಲಿ ನಾನು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ರೀತಿ ಕೂರ್ಗ್ ಸ್ಟೈಲ್ ಪೋರ್ಕ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಫಸ್ಟ್ ನಾವು ಸಳ್ಳಿನ ಸಪ್ರೇಟ್ ಆಗಿ ಎತ್ತಿಟ್ಕೊಂಡು ಅದನ್ನ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿದ್ರೆ ನೋಡಿ ಯಾವ ರೀತಿ ಹಂದಿ ಮಾಂಸ ಎಣ್ಣೆ ಬಿಡುತ್ತೆ ಅಂತ ಹೇಳ್ಬಿಟ್ಟು. ಈ ತರ ಜಾಸ್ತಿ ಎಣ್ಣೆ ಬಿಟ್ಟಷ್ಟು ಹಂದಿ ಮಾಂಸ ಚೆನ್ನಾಗಿದೆ ಅಂತ ಹೇಳಿ ನಾವು ಈ ಆಂಧ್ರ ಹಂದಿ ಎಲ್ಲ ತರ್ತೀವಲ್ಲ, ಅವು ಅಷ್ಟು ಚೆನ್ನಾಗಿರಲ್ಲ. ಮನೇಲಿ ಲೋಕಲ್ ಆಗಿ ಏನು ಸಾಕಿರ್ತಾರಲ್ಲ ಹಂದಿ ಮಾಂಸ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ನಂತರ ಮಾಂಸಕ್ಕೆ ಉಪ್ಪು ಮತ್ತೆ ಅರಿಶಿನ ಹಾಕಿ ಬೇಯಿಸ್ಕೊಬೇಕು. ಬೇಯಿಸ್ಕೊಂಡಿದ್ದಕ್ಕೆ ಈ ಹಂದಿ ಸಳ್ಳಿನ ಹಾಕೊಬೇಕು. ಹಾಗೆ ಗೆಜ್ಬಿಟ್ಟು ಹಾಕಿರೋದು, ಪೇಸ್ಟ್ ಗಿಸ್ಟ್ ಏನು ಹಾಕಿಲ್ಲ ಇದು. ಫಸ್ಟ್ ಈಗ ಶುಂಠಿ ಹಾಕಿದೀನಿ. ಇದು ಶುಂಠಿ ಗೆಜ್ಜು ಹಾಕಿರೋದು. ಇದು ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಸಹ ಗೆಜ್ಬಿಟ್ಟು ಹಾಕಿರೋದು. ನಾನು ತೋರ್ಸ್ರಿ. ಬೆಳ್ಳುಳ್ಳಿ ಗೆಜ್ಬಿಟ್ಟು ಹಾಕಿದೀವಿ. ಮತ್ತೆ ಇದ್ರಲ್ಲಿ ಏನಿದೆ? ಇದ್ರಲ್ಲಿ ಕರ್ಬೇವಿನ ಸೊಪ್ಪು, ಸಾಂಬಾರ್ ಸೊಪ್ಪು, ಈರುಳ್ಳಿ ಅಷ್ಟೇ. ಕರ್ಬೇವಿನ ಸೊಪ್ಪು, ಸಾಂಬಾರ್ ಸೊಪ್ಪು, ಈರುಳ್ಳಿ, ಮೆಣಸಿನ್ಕಾಯಿ ಇದೆಲ್ಲ ಹಾಕಿ ಜಾಸ್ತಿ ಆಗಲ್ವಾ? ಎಷ್ಟಾಗುತ್ತೆ? ಎಷ್ಟು ಈರುಳ್ಳಿ? ತಿರುಗ್ಸಕ್ ಮಾಡಕ್ ಆಗಲ್ಲ. ಇದ್ರಲ್ಲಿ ಎಷ್ಟು ಕೆಜಿ ಪೋರ್ಕ್ ಇದೆ? 8 ಕೆಜಿ ಪೋರ್ಕ್ ಇದೆ. ಅದು 8 ಕೆಜಿ ಪೋರ್ಕಿಗೆ ಒಂದು 5 ಈರುಳ್ಳಿ ಹಾಕಿದಾರ. ಒಂದು 8 ಕೆಜಿ ಪೋರ್ಕಿಗೆ ಒಂದು 6 to 7 ಈರುಳ್ಳಿ ಹಾಕಿದ್ದಾರೆ. 5ರಿಂದ 6 ಈರುಳ್ಳಿ ಹಾಕಿದ್ದಾರೆ. ಇದು ಕೊಡಗಿನ ಸ್ಟೈಲ್ ಮಾಡ್ತಾ ಇರೋ ಪೋರ್ಕು, ನೋಡ್ಕೊಳ್ಳಿ ಎಲ್ಲ. ಇದು ಒಳಗಡೆ ಮಾಡ್ತಾ ಇಲ್ಲ. ಸೊ ಇಲ್ಲಿ ಮನೆಯಿಂದ ಹೊರಗಡೆ ಈ ತರ ಸೌದೆ ಒಲೆ ಮಾಡ್ತಾ ಇರೋಂಥದ್ದು. ಬಾಡಿಸಿ ಹುರ್ಕೊಂಡು ಅದರಿಂದ ಎಣ್ಣೆ, ಜಾಸ್ತಿ ಎಣ್ಣೆ ಇದ್ರೆ ಎಣ್ಣೆ ತೆಗೆದ್ಬಿಟ್ಟು, ಇಲ್ಲ ಜಾಸ್ತಿ ಎಣ್ಣೆ ಇಲ್ಲ ಅಂತಂದ್ರೆ ಸಳ್ಳಿನ ಜಸ್ಟ್ ಬಾಡಿಸ್ಬಿಟ್ಟು ನಂತರ ಉಪ್ಪು, ಅರಿಶಿನ ಪುಡಿ ಹಾಗೆ ಪೋರ್ಕ್ನ ಒಂದ್ ಸ್ವಲ್ಪ ಬೇಯಿಸ್ಬಿಟ್ಟು ನೆಕ್ಸ್ಟ್ ಸಳ್ಳಿ ಇರುತ್ತಲ್ಲ, ಸಳ್ಳಿ ಅಂತ ಹೇಳ್ತೀವಿ. ಆಮೇಲೆ ಇದು ನಾನು ಸಳ್ಳಿ ಅಂತ ಹೇಳ್ತೀನಿ. ಸಳ್ಳಿ ಇದಕ್ಕೆ, ಈ ಪೀಸ್ಗೆ. ಹಾಗೆ ಕೊಡಗಿನ ಕಡೆ ಚುಟ್ಟಿ ಅಂತ ಹೇಳ್ತಾರಂತೆ, ಹಾಗೆ ಹಾಸನ ಕಡೆ ಬಾರ ಅಂತ ಹೇಳ್ತಾರೆ. ಸೊ ಒಂದೊಂದ್ ಕಡೆ ಒಂದೊಂದ್ ತರ ಹೇಳ್ತಾರೆ. ಸ್ವಲ್ಪ ಖಾರ ಪುಡಿನ ಹಾಕ್ತಿದ್ದಾರೆ. 32 ಸ್ಪೂನ್. 32 ಸ್ಪೂನ್. 32 ಸ್ಪೂನ್ ಬಾಕ್ಸ್ ಇರೋದೆಲ್ಲ ಕರೆಯುತ್ತೆ. ಖಾರ. ಈಗ ಖಾರದ ಪುಡಿ ಹಾಕ್ತಾ ಇದಾರೆ. ಖಾರದ ಪುಡಿ ಹುರ್ದಾಕಲ್ವಾ? ಹುರಿಬೇಕಿತ್ತು. ಮತ್ತೆ ಸಾಕು, ಅದು ಹುರಿಯಕ್ಕೆ ಒಂದು 2 ಸ್ಪೂನ್ ಬೇಕಾರೆ. ಖಾರ ಹಿಡಿಲಿ ಅಂತ ಹೇಳ್ಬಿಟ್ಟು ಒಂದು 3 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕಿದೀವಿ. ಇದು ಸಂಬಾರ ಹುರಿತಾ ಇರೋದಾ? ಅದ್ರಲ್ಲಿ ಇಷ್ಟು ಬ್ಲ್ಯಾಕ್ ಕಾಣ್ತಿದೆ, ಇದ್ರಲ್ಲಿ ಅಷ್ಟು ಬ್ಲ್ಯಾಕ್ ಕಾಣ್ತಿಲ್ಲ ಫೋನಲ್ಲಿ. ಇದು ಬರೀ ಜಸ್ಟ್ ಸಂಬಾರ ಪುಡಿ ಹುರ್ಕೋತಾ ಇರೋದಲ್ವಾ? 3 ಕೆಜಿ 4 ಕೆಜಿ. 1 ಕೆಜಿಗೆ ದೊಡ್ಡ ಸ್ಪೂನಲ್ಲಿ 1 ಸ್ಪೂನಾ? ಮೆಣಸು ಪುಡಿ ಹಾಕ್ತಿವಲ್ಲ. ಇದು ಮೆಣಸು ಪೌಡ್ರು. ಇದು ಸ್ವಲ್ಪ ಹುರ್ಕೊಂಡ್ರೆ ಸಾಕಲ್ವಾ? ಏನು ತುಂಬಾ ಹುರ್ಕೊಂಡ್ರೆ? ಈಗ ಇದಕ್ಕೆ ಹುರಿದಿರೋ ಸಾಂಬಾರ್ ಖಾರದ ಪುಡಿ ಮತ್ತೆ ಇದಕ್ಕೆ ಹುರಿದಿರೋ ಖಾರದ ಪುಡಿ. ಇದು ಮಾಮೂಲಿ ಹುರಿದೇ ಅಂತ. ಇದು ಅದ್ಯಾಕೆ ಹಾಕುದು ಹುರಿದಿರೋದಂತ? ಅಲ್ಲಿ ಹುರಿದಿರೋ ಸಾಂಬಾರ್ ಪುಡಿ ಲಾಸ್ಟಿಗೆ ಹಾಕೋದು, ಗಮ್ಮನ ಸ್ಮೆಲ್ ಇರುತ್ತೆ. ಇದು ಹುರಿದಿರೋ ಇದು ಒಂದ್ 4-5 ಸ್ಪೂನ್ ಹಾಕ್ಬೇಕು. ಇಲ್ಲಿ ನಾನು ಅಡ್ಗೆ ಮಾಡ್ತಿರೋದು ಇಲ್ಲಿ ಅಂದ್ರೆ ನಮ್ಮ ಅತ್ತೆ ಶೀಲತ್ತೆ ಅಂತ ಹೇಳ್ಬಿಟ್ಟು ಚೌಡ್ಲಲ್ಲಿರೋರು. ಅವ್ರ ಮನೇಲಿ ಪೋರ್ಕ್ ಮಾಡ್ತಿದ್ದಾರೆ. ಚೌಡ್ಲು ಸುಗ್ಗಿ. ಸೊ ಸುಗ್ಗಿಗೆ ಪೋರ್ಕ್ ಮಾಡ್ತಿರೋದು ಇವ್ರ ಮನೇಲೆ. ಇವ್ರ ಮನೇಲೆ ಪೋರ್ಕ್ ಮಾಡ್ತಾ ಇದ್ವಿ. ಸುಗ್ಗಿ ಕರ್ತಿದ್ದಾರೆ.
ನೋಡ್ತಿದ್ರಲ್ಲ ಪೋರ್ಕ್ ಹೇಗ್ ರೆಡಿ ಆಗ್ತಿದೆ ಅಂತ ಟೇಸ್ಟ್, ಯಾಕೆಂದ್ರೆ ನಾನ್ ನೋಡಲ್ಲ. ಇದನ್ನ ಇವಾಗ ತಿನ್ನೋಂಗಿಲ್ಲ, ಯಾಕೆಂದ್ರೆ ಸುಗ್ಗಿ ಮುಗಿಸಿ ಬಂದು ನಾಳೆ ಮಧ್ಯಾಹ್ನದವರೆಗೂ ಇದನ್ನ ಯಾರು ಟೇಸ್ಟ್ ಮಾಡಲ್ಲ. ಒಂದು ಅಂದಾಜಿಗೆ ಮಾಡ್ತಾ ಇದಾರೆ ಇವರು. ಪೋರ್ಕ್ ತಿನ್ನಲ್ಲ, ಪೋರ್ಕ್ ಮಾಡಲ್ಲ, ಬಟ್ ಆದ್ರೂ ಕೈ ಆಡಿಸ್ತಾ ಇದಾರೆ ಬಂದು. ಇದನ್ನ ಪೋರ್ಕ್ ನ ತಿಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಂಗಿಲ್ಲ, ತಿಂದ್ರೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೇಕು. ಅದೇ ಅದು ತುಂಬಾ ಐತಲ್ಲ, ಅದೇ ಇದಾಕ್ಲ ಎಂತದು ಸಿಹಿ ಪಾತ್ರೆ ಚಿಕ್ಕ 10 kg ತರಕೊಂಡು ಇದು 10 kg ಇದೆ ಪಾತ್ರೆ. ಇದು ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಪಾತ್ರೆಗೆ ತೆಗೆದ್ಬಿಟ್ಟು ಹಾಕ್ತಿದ್ದಾನೆ ಪೋರ್ಕ್ ನ, ಯಾಕಂದ್ರೆ ತುಂಬಾ ಚಿಕ್ಕದ ಪಾತ್ರೆ ಆಯ್ತು. ಈಗ ಎಷ್ಟು 8 kg ಇದೆ ಅಲ್ವಾ ಇದು. ಎಣ್ಣೆ ತೆಗ್ದಿದ್ರು ಎಣ್ಣೆ ಎಷ್ಟಿದೆ ಅಂದ್ರೆ ನೋಡಿ, ಎಣ್ಣೆ ಯಾವ ತರ ಎಣ್ಣೆ ಬಿಡ್ತಾ ಇದೆ ಅಂತ ಹೇಳ್ಬಿಟ್ಟು, ಯಾವ ತರ ಎಣ್ಣೆ ಬಿಡ್ತಿದೆ ಅಂತ ಒಂದ್ ನಿಮಿಷ ತೋರಿಸಿದ್ರು ಕೂಡ ಎಣ್ಣೆ ಯಾವ ತರ ಬಿಡ್ತಿದೆ. ಏನು ಸಾಂಬಾರ್ ಅಂದ್ರೆ ನಾನ್ ವೆಜ್ ತಿನ್ನಲ್ಲ, ಯಾಕೆಂದ್ರೆ ಪೂಜೆ ಆಗಿರೋದ್ರಿಂದ ನಾನು 48 days ನಾನ್ ವೆಜ್ ನ ಬಿಡ್ತಿದ್ದೀನಿ. ಸೊ ನನಗೆ ಒಳ್ಳೆ ಪೋರ್ಕ್ ಯಾವ್ದು ಸಿಕ್ಕಿರ್ಲಿಲ್ಲ ವಿಡಿಯೋ ಮಾಡಾಕಕ್ಕೆ. ಇದಂತೂ ತುಂಬಾ ಚೆನ್ನಾಗಿದೆ, ನೋಡಿದ್ರಲ್ವ ಅವಾಗ್ಲೇ ಸಳ್ಳಿನ ಯಾವ ತರ ಎಣ್ಣೆ ಬಿಟ್ಕೊಂಡಿತ್ತು ಅಂತ ಹೇಳ್ಬಿಟ್ಟು. ಇವಾಗ್ಲೂ ತುಂಬಾ ಎಣ್ಣೆ ಬಿಟ್ಟಿದೆ, ಆದ್ರೆ ಸಾಂಬಾರ್ ಪುಡಿ ಹಾಕಿದ್ರೆ ಒಂದು ಅದೆಲ್ಲ ಹೀರ್ಕೊಳ್ಳುತ್ತಲ್ಲ, ಅವಾಗ ಇನ್ನು ಡ್ರೈ ಆಗುತ್ತೆ. ನೆಕ್ಸ್ಟ್ ತೋರಿಸ್ತೀನಿ ಯಾವ ತರ ಆಗುತ್ತೆ ಅಂತ. ಫೈನಲ್ ಯಾವ ತರ ಇರುತ್ತೆ ಪೋರ್ಕ್. ಈ ಹಂದಿ ಇದು ಬಾಡ್ಸ್ಬಿಟ್ಟು ಎಣ್ಣೆ ತೆಗ್ದಿರ್ತಲ್ಲ, ಹಂದಿ ಎಣ್ಣೆ, ಹಿಂದಿನ ಕಾಲದಲ್ಲಿ ಅದ್ರಲ್ಲಿ ತಿಂಡಿ ಎಲ್ಲ ಕರಿತಾ ಇದ್ರಂತೆ. ಹಾಗೆ ಕಳಲೆ ಇರುತ್ತಲ್ಲ, ಕಳ್ಳೆ ಪಲ್ಯಗೆ ತುಂಬಾ ರುಚಿಯಾಗಿರುತ್ತಂತೆ ಹಂದಿ ಎಣ್ಣೆ. ನಮ್ಮ ಅಜ್ಜಿ ಅಂತೂ ಹಂದಿ ಎಣ್ಣೆ ಇದು ಹೀಗಿದೆಯಲ್ಲ, ಇದು ತುಪ್ಪ ಸೇಮ್ ತುಪ್ಪ ತರ ಗಟ್ಟಿ ಆಗುತ್ತೆ. ಗಟ್ಟಿ ಆದಾಗ ಅದನ್ನ ನಮ್ಮ ಅಜ್ಜಿ ನಾನ್ ನೋಡ್ದಂಗೆ ಮುಂಚೆ, ಇವಾಗಿಲ್ಲ, ಮುಂಚೆ ರೊಟ್ಟಿ ಜೊತೆಗೆ ತುಪ್ಪ ನೆಂಚ್ಕೊಂಡು ತಿನ್ನೋರು, ತುಪ್ಪದ ಬದ್ಲಿಗೆ. ಇವಾಗ ನಿಮ್ಗೆ ನೋಡ್ಲಿಕ್ಕೆ ಕೆಂಪ್ ಅನಿಸ್ತಿದೆ, ಆದ್ರೆ ನೆಕ್ಸ್ಟ್ ಸಾಂಬಾರ್ ಪುಡಿ ಹಾಕಿದ್ಮೇಲೆ ಬ್ಲ್ಯಾಕ್ ಆಗುತ್ತೆ. ಇದೆಲ್ಲ ಒಂದ್ ಸ್ವಲ್ಪ ಬೆಂದಾದ್ಮೇಲೆ ಲಾಸ್ಟಿಗೆ ನಾವು ಸಾಂಬಾರ ಪುಡಿನ ಚೆನ್ನಾಗಿ ಬ್ಲ್ಯಾಕ್ ಆಗಿ ಹುರ್ಕೊಂಡು, ನಿಮಗೆ ಎಷ್ಟು ಬ್ಲ್ಯಾಕ್ ಬೇಕೋ ಅಷ್ಟು ಬ್ಲ್ಯಾಕ್. ಒಬ್ರು ತುಂಬಾ ಬ್ಲ್ಯಾಕ್ ಇಷ್ಟಪಡಲ್ಲ, ಹಾಗಾಗಿ ನಿಮಗೆ ಹೇಗ್ ಬೇಕೋ ಹಾಗೆ ಹಾಕೊಂಡು ನಂತರ ಇದು ಕಾಚು ಪುಡಿ, ಹಾಗೆ ಹಂಪುಡಿ ಅಂತ ಹೇಳ್ತಾರೆ. ನಿಮ್ಗೆ ಅದು ಯಾವ್ದು ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಿಂಬೆ ರಸನ ಹಾಕೊಬಹುದು. ನಮ್ ಕಡೆ ಆಲ್ಮೋಸ್ಟ್ ಎಲ್ಲರ ಮನೇಲೂ ಕಾಚು ಪುಡಿ ಇದ್ದೇ ಇರುತ್ತೆ. ಸೊ ಕಾಚು ಪುಡಿ ಹಾಕಿದ್ರೇನೆ ಒಂದು ಪೋರ್ಕಿಗೆ ಒಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಪೋರ್ಕ್ ನ ಇವಾಗ ನೋಡಿ ಈ ತರ ಗೊಜ್ಜು ತರ ಅನ್ಸ್ತಿರ್ಬೋದು ನಿಮಗೆ, ಬಟ್ ಒಂದು 2-3 days ಬಿಟ್ಟು ತಿಂದ್ರೆ ಅದು ಫುಲ್ ಡ್ರೈ ಆಗಿರುತ್ತೆ. ಅವಾಗಂತೂ ಅಂದ್ರೆ ಹುರ್ದು, ಅಂದ್ರೆ ಬಿಸಿ ಮಾಡೇ ತಿನ್ಬೇಕು ಪೋರ್ಕ್. ಬಿಸಿ ಮಾಡಿಲ್ಲ ಅಂದ್ರೆ ಅಷ್ಟು ಚೆನ್ನಾಗಲ್ಲ. ಬಿಸಿ ಮಾಡ್ತಾ ಅದಂತೂ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್. ಇವಾಗ ಈ ತರ ಎಂತ ಕೆಂಪು ಕಾಣಿಸಿದ್ರು ನಾಳೆ. ಈ ಪೋರ್ಕು ನಮ್ಮ ಇನ್ನೊಬ್ರು ಅತ್ತೆ ಮನೆಯವರು, ರೈಮ ಮನೆಯದ್ದು. ಇದು ಅಷ್ಟೇನೆ ಮನೆಗೆ ಹೋದಾಗ ಫುಲ್ ರೆಡಿ ಆಗಿತ್ತು. ಆದ್ರೆ ಎಣ್ಣೆ ನೋಡಿ, ಎಷ್ಟು ಎಣ್ಣೆ ತೆಗೆದ್ರು ಸ್ಟಾರ್ಟಿಂಗು ಅಷ್ಟು ಎಣ್ಣೆ ಬಿಟ್ಟಿತ್ತು. ಎಣ್ಣೆನ ತೆಗಿತಾ ಇದ್ರು. ಇದನ್ನ ವೇಸ್ಟ್ ಮಾಡಲ್ಲ, ಚೆಲ್ಲಲ್ಲ ಅಂತ ಹೇಳ್ತಾ ಇದ್ರು. ಅಂದ್ರೆ ಈ ಒಲೆಗೆ ಬೆಂಕಿ ಹಚ್ಚೋದಿಕ್ಕೆ ಇಲ್ಲ ಏನೋ ಎಕ್ಸ್ಟ್ರಾ ಏನಕ್ಕಾದ್ರೂ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರು. ಫಸ್ಟ್ ಸ್ಟಾರ್ಟಿಂಗ್ ತೆಗೆದ್ರು ಎಷ್ಟೊಂದು ಎಣ್ಣೆ ಬಿಟ್ಟಿದೆ. ಹಾಗೇನೆ ಊರ್ ಹಂದಿ ಅಂತಂದ್ರೆ ತುಂಬಾ ಎಣ್ಣೆ ಬಿಡುತ್ತೆ ಸಡ್ಲಿಲಿ, ನಾವ್ ಎಷ್ಟು ತೆಗೆದ್ರು ಎಣ್ಣೆ ಬಿಡ್ತಾನೆ ಇರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ನಿಮ್ಗೆ ಪೋರ್ಕಿಗೆ ಅಂದ್ರೆ ಕಡ್ಬಿನ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅನ್ನ ತಿಳಿ ಸಾಂಬಾರು, ಈ ಪೋರ್ಕ್ ಅಂತಿದ್ರೆ ತಿಳಿ ಸಾಂಬಾರ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್. ನನ್ನ ಫೇವ್ರೆಟ್ ಪೋರ್ಕ್. ನಾನು ಊರಿಗೆಲ್ಲ ಹೋದಾಗೆಲ್ಲ ಆಲ್ಮೋಸ್ಟ್ ನಾನು ಮಾಡಿಸ್ಕೊಂಡು ತಿಂತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.